ಅದಿತಿ. ಹಾಯ್ ಅವಿಷ್ಕಾ. ಹಾಯ್. ಇವತ್ತು ಏನು ಆಕ್ಟಿವಿಟಿ ಮಾಡ್ತಾ ಇದ್ದೀರಾ? ಏನಿದೆ ಇಷ್ಟೊಂದು ಬಟ್ಟೆಗಳನ್ನ ಹಾಕೊಂಡು ಅದಿತಿನ ಏನ್ ಆಕ್ಟಿವಿಟಿ ಮಾಡಿಸಿದಾರೆ ಅಂತ ನೋಡ್ತಿದ್ದೀರಾ? ಅದಿತಿನ ಕೇಳೋಣ. ಚಿನ್ನ, ಏನ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಇವತ್ತು? ಬಟ್ಟೆ ಫೋಲ್ಡಿಂಗ್. ಎಸ್. ಸೊ ಬಟ್ಟೆ ಫೋಲ್ಡಿಂಗ್ ಮಕ್ಳ ಕೈಲಿ ಮಾಡಿಸ್ಬೋದಾ? ಏನೆಲ್ಲ ಬೆನಿಫಿಟ್ಸ್ ಇದೆ ಬಟ್ಟೆ ಫೋಲ್ಡಿಂಗ್ಸ್ ಮಾಡಿಸೋದ್ರಿಂದ ಅಂತ ಶೇರ್ ಮಾಡ್ತೀನಿ. ಸೊ ಅದಿತಿ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ. ಇದನ್ನ ನಾವು ಅಂದ್ರೆ ಮನೆಯಲ್ಲಿ ವಾಷಿಂಗ್ ಮಷಿನ್ಗೆಲ್ಲ ಬಟ್ಟೆ ಹಾಕಿದ್ಮೇಲೆ ಫೋಲ್ಡಿಂಗ್ ಇರುತ್ತಲ್ಲ, ಅದನ್ನ ನಾನು ಮಾಡುವಾಗ ಶಿ ವಿಲ್ ಆಲ್ಸೋ ಕಮ್ ಅಂಡ್ ಜಾಯಿನ್. ಇವಾಗ ಏನ್ ಮಾಡ್ಬಿಟ್ಟಿದ್ದೀನಿ ಅದಿತಿ, ಅದನ್ನ ಏನ್ ಮಾಡ್ಬೇಕು ಹೇಳಿ? ಉಲ್ಟಾ ಮಾಡ್ಬೇಕು. ಇನ್ಸೈಡ್ ಔಟ್ ಅಂತ ಹೇಳ್ತಾರೆ. ಓಕೆ, ನೀವು ಫೋಲ್ಡ್ ಮಾಡಿ. ಇನ್ಸೈಡ್ ಪಿಕಪ್ಪು ಅಲ್ಲ ಅದು. ಸೊ ಇನ್ಸೈಡ್ ಔಟ್. ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತಂದ್ರೆ, ಫಸ್ಟ್ ಬೆನಿಫಿಟ್ಸ್ ಆಗೋದೇ ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್ಸ್. ನೀವು ಅಬ್ಸರ್ವ್ ಮಾಡಿದ್ರೆ ಮಕ್ಕಳ ಒಂದು ಕೈ ಪುಟ್ಟ ಬೆರಳುಗಳು ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಿತಿ ಇನ್ಸೈಡ್ ಔಟ್ ನಾನು ಹೇಳಿದ್ದು ಉಲ್ಟಾ. ಕೈ ಒಳಗಡೆ ಹಾಕಿ ಆಚೆ ತೆಗಿಬೇಕು. ಆ ರೀತಿ ವರ್ಡ್ಸ್ಗಳು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಫೈನ್ ಮೋಟರ್ ಜೊತೆಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತಂದ್ರೆ, ಇವಾಗ ನೀವು ಕಲರ್ನ ಮೆನ್ಷನ್ ಮಾಡ್ಬೋದು, ಪ್ಯಾಂಟ್ ಅಂತ ಮೆನ್ಷನ್ ಮಾಡ್ಬೋದು, ಫ್ರಾಕು, ಟೀ ಶರ್ಟು, ಪ್ಯಾಂಟೀಸು, ಈ ರೀತಿ ನೀವು ಡಿಫ್ರೆಂಟ್ ಒಂದು ಸೆಟ್ ಆಫ್ ಏನಿರುತ್ತೆ ಅದಕ್ಕೆ ಪರ್ಟಿಕ್ಯುಲರ್ ನೇಮ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾ ಬರ್ಬೋದು. ಇದರಿಂದ ಲ್ಯಾಂಗ್ವೇಜ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಒಂದು ಕಡೆ ಕುತ್ಕೊಳ್ತಾರೆ. 2 ಹ್ಯಾಂಡ್ ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್, ಸ್ಪೇಷಿಯಲ್ ಅವೇರ್ನೆಸ್ ಅಂತಂದರೆ ಯಾವ ಬಟ್ಟೆನ ಎಷ್ಟು ಫೋಲ್ಡ್ ಮಾಡಬೇಕು ಆ್ಯಂಡ್ ಯಾವ ಒಂದು ಫೋಲ್ಡಿಂಗ್ಗೆ ಇದು ಸೂಟ್ ಆಗುತ್ತೆ. ಇದೆಲ್ಲ ಬಂದಿರೋದು ನನ್ನನ್ನು ನೋಡಿ. ಶಿ ಹ್ಯಾಸ್ ಅಬ್ಸರ್ವ್ಡ್ ಮಿ ಅ ಲಾಟ್. ಸೊ ಮಕ್ಕಳು ನೋಡಿ ಕಲಿತಾರೆ. ಆ್ಯಂಡ್ ಇನಿಷಿಯಲಿ ಅಂದರೆ ಎಲ್ಲ ಅಮ್ಮಂದಿರಿಗೂ ಅನ್ಸುತ್ತಲ್ಲ, ಬಿಡು ಪಾಪು ನಾನು ಮಾಡ್ತೀನಿ ಅಂತ. ಬಟ್ ನಾನು ಅವ್ರು ಬಂದು ಇಂಟ್ರೆಸ್ಟ್ ತೋರಿಸಿದಾಗ ನಾನು ಫೋಲ್ಡ್ ಮಾಡ್ತೀನಿ ಅಂತ ಐ ಡೋಂಟ್ ಸೇ ನೋ. ಅವ್ರ ಬಟ್ಟೆಗಳನ್ನ ಕೊಡ್ತೀನಿ. ನಮ್ಮ ಬಟ್ಟೆ ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಬಟ್ ಅವ್ರ ಬಟ್ಟೆಗಳನ್ನೇ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅಂತಂದರೆ ಅವ್ರ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋದು. ಆ್ಯಂಡ್ ಕಾನ್ಸಂಟ್ರೇಷನ್ನ ನೀವು ತುಂಬ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಕೊಟ್ಟು ನೋಡಿ ಮಕ್ಕಳುಗಳಿಗೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ. ಈ ಒಂದು ಸೆಟ್ ಆಫ್ ಬಟ್ಟೆಗಳಲ್ಲಿ ಅದಿತಿದ್ ಸ್ವಲ್ಪ ಇದೆ, ಅವಿಷ್ಕಂದ್ ಸ್ವಲ್ಪ ಇದೆ. ಆ್ಯಂಡ್ ನಾನು ಯಾವುದನ್ನು ಚೂಸ್ ಮಾಡಿ ಕೊಟ್ಟಿಲ್ಲ, ಅವರೇನೆ ಚೂಸ್ ಮಾಡ್ಕೊಂಡಿರೋದು ಯಾವ್ದು ಬೇಕು ಅಂತ. ಸೊ ಆ ರೀತಿ ಸೆಲ್ಫ್ ಬಿಲಾಂಗಿಂಗ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಮ್ಯಾಥ್ ಸ್ಕಿಲ್, ಈಗ ಫೋಲ್ಡಿಂಗ್ ಮಾಡೋದ್ರಿಂದ ಆ್ಯಂಡ್ ಒಂದ್ರ ಮೇಲೆ ಒಂದು ಸ್ಟ್ಯಾಕಿಂಗ್ ಮಾಡ್ತಾ ಬರ್ತಾರೆ ಇವಾಗ. ಸೊ ಆ ರೀತಿ ಇದೆಲ್ಲ ಅಭ್ಯಾಸ ಆಗಿರೋದ್ರಿಂದ ಅವ್ರಿಗೆ ಈಸಿ ಆಗ್ತಿದೆ. ಬಟ್ ಇನಿಷಿಯಲಿ ಮಕ್ಕಳುಗಳಿಗೆ ಇಂಟ್ರೆಸ್ಟ್ ಬರಲ್ಲ. ಅದಿತಿನೂ ಅದೇ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನೆಲ್ಲ ಈಸ್ಕೊಂಡ್ಬಿಟ್ಟು ಆಮೇಲೆ ಬೇರೆ ಆಕ್ಟಿವಿಟೀಸ್ಗೆ ಜಂಪ್ ಮಾಡ್ತಿದ್ರು. ಬಟ್ ಇವಾಗ ಎಷ್ಟು ಕಾನ್ಸಂಟ್ರೇಷನ್ ಬಂದಿದೆ ಅಂತಂದರೆ ಕ್ಲೀನಾಗಿ. ಆ್ಯಕ್ಚುಲಿ ಚಿಲ್ಡ್ರನ್ಸ್ ಆರ್ ಸೋ ಮಚ್ ಪರ್ಫೆಕ್ಷನಿಸ್ಟ್. ನಮಗಿಂತ ತುಂಬ ಚೆನ್ನಾಗಿ ಪರ್ಫೆಕ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಸೊ ಈ ರೀತಿ ಅವರು ಸ್ಟ್ಯಾಕಿಂಗ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅವಿಷ್ಕನೂ ಅಕ್ಕಪಕ್ಕ ಆಟಾಡ್ತಿರ್ತಾರೆ. ಅದಿತಿ ಅದನ್ನು ಫೋಲ್ಡ್ ಮಾಡಬೇಕಂತೆ. ನೀವೇ ಕುಚನ್ ಮಾಡಿ. ಮ್ಯಾಥ್ ಸ್ಕಿಲ್ಲು, ಕಾನ್ಸಂಟ್ರೇಷನ್ನು, ಪೇಷನ್ಸು, ಒಂದು ಕಡೆ ಕುತ್ಕೊಳ್ಳೋದು, ಸ್ಕ್ರೀನ್ ಫ್ರೀ, ಇದಕ್ಕೆ ಏನೂ ಬೇಡ. ಟು ಬಿ ಫ್ರ್ಯಾಂಕ್, ಯಾವುದೇ ರೀತಿ ಪ್ರಿಪ್ರೇಷನ್ ಬೇಡ. ಇದನ್ನು ವಾಶ್ ಮಾಡಿರೋ ಬಟ್ಟೆಗಳನ್ನೇ ಕೊಡಬೇಕು ಅಂತಲೂ ಏನೂ ಇಲ್ಲ. ಕಬರ್ಡಲ್ಲಿ ಏನೇನು ಬಟ್ಟೆಗಳು ಸಿಗುತ್ತೋ ಅದನ್ನೆಲ್ಲ ಸುಮ್ಮನೆ ಕೊಟ್ಬಿಟ್ರೆ ದೇ ವಿಲ್ ಬಿ ಸಿಟ್ಟಿಂಗ್ ಆ್ಯಂಡ್ ಡೂಯಿಂಗ್. ಈ ಒಂದು ಆ್ಯಕ್ಟಿವಿಟಿನ ನೀವು ಇನ್ನೊಂದು ಯಾವ ಟೈಮಲ್ಲಿ ಮಾಡ್ಬೋದು ಗೊತ್ತಾ? ಕೆಲವರು ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ, ಮೇಡಮ್ ನಮಗೆ ಸ್ಕ್ರೀನ್ ತೋರಿಸೋದಕ್ಕೆ ಇಷ್ಟ ಇಲ್ಲ, ಬಟ್ ನಾವು ಜಾಯಿಂಟ್ ಫ್ಯಾಮಿಲಿಲಿ ಇರೋದು, ಮನೇಲಿ ಯಾವಾಗಲೂ ಬೆಳಗ್ಗೆಯಿಂದ ಅದಿತಿಮ ಇರಿಟೇಟ್ ಮಾಡ್ಕೊಳ್ಬೇಡಿ, ಇಟ್ಸ್ ಓಕೆ. ಅವ್ರಿಗೆ ಇರಿಟೇಷನ್ ಆಗಿಬಿಡುತ್ತೆ ಅವಿಷ್ಕ ಆ ರೀತಿ ಅವ್ರ ಬಟ್ಟೆನ ತೊಗೊಂಡ್ಬಿಟ್ರೆ ಅವ್ರು ಫೋಲ್ಡ್ ಮಾಡಿರೋದನ್ನು. ಅದಕ್ಕೆ ಹೇಳಿದೆ ಇಟ್ಸ್ ಓಕೆ ಚಿನ್ನ. ಡಿಸ್ಟರ್ಬ್ ಮಾಡಬಹುದು ಮಕ್ಕಳು. ಸೊ ಅಂದರೆ ನಮಗೆ ಸ್ಕ್ರೀನ್ ತೋರಿಸೋದಕ್ಕೆ ಇಷ್ಟ ಇಲ್ಲ, ಬಟ್ ಸ್ಟಿಲ್ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಯಾವಾಗಲೂ ಟಿ ವಿ ಆನಲ್ಲೇ ಇರುತ್ತೆ, ಮಗು ನೋಡ್ತಾ ಇರುತ್ತೆ ಅಂತ. ಸೊ ಮಕ್ಕಳು ಈ ರೀತಿ ಹಾಲಲ್ಲಿ ಟಿ ವಿ ನೋಡ್ತಾ ಇರ್ತಾರೆ ಅಂತ ಅಂದಾಗ ಈ ರೀತಿ ನೀವು ಕೊಟ್ಬಿಡಿ ಬಟ್ಟೆಗಳನ್ನ. ಅವ್ರ ಕಾನ್ಸಂಟ್ರೇಷನ್ ಟಿ ವಿ ಮೇಲೆ ನಿಜವಾಗ್ಲೂ ಇರೋಲ್ಲ. ಕೇಳಿಸ್ಕೊಳ್ಳಿ, ಆಡಿಟರಿ ಸ್ಟಿಮ್ಯುಲೇಷನ್ ಸಿಗ್ತಾ ಇರಲಿ, ಬಟ್ ವಿಜುವಲ್ ಕಡಿಮೆ ಮಾಡೋದ್ರಿಂದ ಬೆಟರ್ ಅನಿಸುತ್ತೆ. ಇಟ್ಸ್ ಡೆಫಿನೆಟ್ಲಿ ಅ ಬೆಟರ್ ಥಿಂಗ್. ಸೊ ನೀವು ಅಬ್ಸರ್ವ್ ಮಾಡಿ, ನಾನು ಏನನ್ನು ಹೇಳಿಲ್ಲ. ಶಿ ಈಸ್ ಓನ್ಲಿ ಸ್ಟ್ಯಾಕಿಂಗ್ ದ ಅವಿಷ್ಕಾಸ್ ಒಂದು ಇನ್ನರ್ವೇರ್ನ ಅವರೇ ಸ್ಟ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಥ್ ಸ್ಕಿಲ್ಲು, ಲ್ಯಾಂಗ್ವೇಜ್ ಡೆವಲಪ್ಮೆಂಟು, ಆಮೇಲೆ ಸಾರ್ಟಿಂಗು, ಕಲರ್ ಬೇಕಾದ್ರೆ ಈಗ ಒಂದು 2 ಕಲರ್ ಸೇಮ್ ಔಟ್ಫಿಟ್ಸ್ನ ಕೊಟ್ಬಿಟ್ಟು, ಅಂದರೆ ಈಗ 2 ಯೆಲ್ಲೋ ಕಲರ್ ಶರ್ಟು, 2 ಬ್ಲೂ ಕಲರ್ ಪ್ಯಾಂಟ್, ಈ ರೀತಿ ಕೊಟ್ಟ ಕಲರ್ ಸಾರ್ಟಿಂಗ್ ಮಾಡಿ ಅಂತ ಹೇಳ್ಬೋದು. ಆ್ಯಂಡ್ ಇದು ಅವಿಷ್ಕಾದು ಟೀ ಶರ್ಟು. ಸೊ ಅದನ್ನು ನೋಡಿ ಅವರು ಹೇಗೆ ಅಂದರೆ ದೇ ವಿಲ್ ಓನ್ಲಿ ಥಿಂಕ್ ಸಮಥಿಂಗ್. ಆ್ಯಂಡ್ ದೇ ಆಸ್ಕ್ ಕ್ವೆಶ್ಚನ್ಸ್, ಹೇಗೆ ಫೋಲ್ಡ್ ಮಾಡೋದು ಅಂತ. ಹಾಸಿ ಕೆಳಗಡೆ
ಕೆಳಗಡೆ ಹಿಂಗ್ ಮುಂದಕ್ಕೆ ಹಿಂಗೆ ಫೋಲ್ಡ್ ಮಾಡಿ ಎರಡೂ. ಹಾಂ, ಅಷ್ಟೇ. ಯು ಗಾಟ್ ಇಟ್. ನಿಮ್ಗೆ ಇನ್ನೊಂದು ಬೇಕು ಅಂದರೆ ಇನ್ನೊಂದು ಫೋಲ್ಡ್ ಮಾಡ್ಬೋದು. ಹಾಂ, ಆ ರೀತಿ. ವೆರಿ ಗುಡ್ ಮಗ್ನೆ, ಸೂಪರ್. ಕ್ಯಾನ್ ಯು ಟ್ರೈ ದಿಸ್? ನಿಮ್ಮ ಟೀ ಶರ್ಟ್ನ ಟ್ರೈ ಮಾಡಿ. ಬ್ಲೂ, ಎಸ್. ಹಾಂ, ಟ್ರೈ ಮಾಡಿ. ಇದೆಲ್ಲ ವೈಟ್ ವಿತ್ ಬ್ಲೂ. ಹಾಂ, ಸೊ ಇದೆಲ್ಲ ಟ್ರಯಲ್ ಆ್ಯಂಡ್ ಎರರ್. ಇನಿಷಿಯಲಿ ಪರ್ಫೆಕ್ಷನ್ನ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲೆಟ್ ದೆಮ್ ಲರ್ನ್. ನೋಡಿ, ಯಾ, ಗುಡ್ ಒನ್, ಗುಡ್ ಜಾಬ್. ಅಪ್ರಿಷಿಯೇಟ್ ಮಾಡಿ ದಯವಿಟ್ಟು. ಅಂದರೆ ಏನಾಗುತ್ತೆ ಅಂತಂದರೆ ತುಂಬ ಅಮ್ಮಂದಿರು ನಾನು ಒಂದೊಂದ್ಸಲ ಏನು ಹಿಂಗೆ ಮಾಡಿದ್ಯಾ ಅಂತ ವಿ ಜಸ್ಟ್ ಏನಂತ ಹೇಳೋದು, ಜಡ್ಜ್ ಮಾಡಿಬಿಡ್ತೀವಿ. ಲೆಟ್ಸ್ ನಾಟ್ ಜಡ್ಜ್. ಸೊ ಇದು ಒಂಥರ ಬೆಸ್ಟ್ ಆ್ಯಕ್ಟಿವಿಟಿ. ಸ್ಕ್ರೀನ್ ಫ್ರೀ, ಟಿ ವಿ ಇಲ್ಲ, ಫೋನ್ ಇಲ್ಲ, ಈ ರೀತಿ ಆ್ಯಕ್ಟಿವಿಟೀಸ್ ಅವ್ರಿಗೆ ಡೈಲಿ ಇದ್ದೇ ಇರುತ್ತೆ ಏನಾದರೂ. ಸೊ ನೀವು ನಿಮ್ಮ ಮಕ್ಕಳನ್ನ ಸ್ಕ್ರೀನ್ ಫ್ರೀ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಟ್ರೈ ದಿಸ್ ಆ್ಯಕ್ಟಿವಿಟಿ. ಲೋ ಕಾಸ್ಟ್, ನೋ ಕಾಸ್ಟ್ ಆ್ಯಂಡ್ ನೋ ಪ್ರಿಪ್ರೇಷನ್ ಆ್ಯಕ್ಟಿವಿಟಿ. ಜಸ್ಟ್ ಕಾನ್ಸಂಟ್ರೇಷನ್ ಬಿಲ್ಡ್ ಆಗುತ್ತೆ, ಐ ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ, ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಬಿಲ್ಡ್ ಆಗುತ್ತೆ, ಸ್ಪೇಷಿಯಲ್ ಅವೇರ್ನೆಸ್ ಬಿಲ್ಡ್ ಆಗುತ್ತೆ, ಕೌಂಟಿಂಗ್, ಮ್ಯಾಥ್ಸ್ ಸ್ಕಿಲ್. ಸ್ಕೂಲ್ಗೆ ಹೋದ್ಮೇಲೆ ಮಕ್ಕಳು ಮ್ಯಾಥ್ಸ್ ಸ್ಕಿಲ್ ಇದೆಲ್ಲ ಇವಾಗ್ಲಿಂದಾನೇ ಅವ್ರು ಕಲಿತಾ ಇರ್ತಾರೆ. ಜಿಯೋಮೆಟ್ರಿಕ್ ಸ್ಕಿಲ್ಲು, ಫೋಲ್ಡಿಂಗು, ಆಮೇಲೆ ಹಾಫಲ್ಲಿ ಫೋಲ್ಡ್ ಮಾಡಿ, ಫುಲ್ಲಲ್ಲಿ ಫೋಲ್ಡ್ ಮಾಡಿ, ಸ್ಲೀವ್ ಫೋಲ್ಡ್ ಮಾಡಿ, ಈ ರೀತಿ ನಾವು ಹೇಳ್ತಾ ಇರ್ತೀವಿ. ಅದಿತಿಮಾ, ಇವಾಗ ಅದನ್ನು ಕೆಳಗಡೆ ಹಾಸಿ. ಎಸ್, ಹಾಂ, ಕೆಳಗಡೆ ಹಾಸಿ. ಹಾಫ್ ಫೋಲ್ಡ್ ಮಾಡಿ. ಹಾಫ್, ಹಾಫ್. Yes, very good, good job. Yes. ಸೊ ಇದನ್ನೆಲ್ಲ ಹೇಳ್ಕೊಡ್ಬೋದು. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ. ಇದೇ ರೀತಿ ಆಕ್ಟಿವಿಟೀಸ್ಗೆ ಇದನ್ನ ನಾನು ಹೇಳ್ಕೊಡ್ತೀನಿ. ಫುಲ್ಲು ಹಾಸಿ, ಕೆಳಗಡೆಗೆ ಹಾಸಿ. ಲೆಫ್ಟಿಂದ ರೈಟಿಗೆ ಬನ್ನಿ. ಲೆಫ್ಟಿಂದ ಹಾಂ, ಅಥವಾ ರೈಟಿಂದನೂ ಲೆಫ್ಟಿಗೆ ಬರ್ಬೋದು. ಎಸ್, ಒನ್ ಮೋರ್ ಫೋಲ್ಡ್. ಎಸ್, ಒನ್ ಮೋರ್. ಎಸ್, ಮುಂದೇನಾದರೂ ಮುಂದೆ ಮಾಡಿ ಮಾಡಿ ಮಾಡಿ. ಕರೆಕ್ಟ್, ವೆರಿ ಗುಡ್. ನೀವು ಅವರ ಒಂದು ಅರ್ಜೆನ್ಸಿ ಇರಲ್ಲ ಮಕ್ಕಳು ಮಾಡುವಾಗ. ದೇ ಟೇಕ್ ದೇರ್ ಟೈಮ್. ಆ ಟೈಮ್ನ ನಾವು ಕೊಡಬೇಕಾಗುತ್ತೆ. ವಿ ಶುಡ್ ಹ್ಯಾವ್ ಸಮ್ ಟೈಮ್. ಇವಾಗ ಅದಿತಿನೇ ಟ್ರೈ ಮಾಡ್ತೀರಾ ಇದನ್ನ? ಎನಿ ಹೌ ಯು ಕ್ಯಾನ್ ಡೂ. Try, it's okay. Very good, good try, super. ಸೊ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳ ಜೊತೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮ್ಯಾಕ್ಸಿನು ಹಾಸಿ ಕೆಳಗಡೆ. ಸ್ಪ್ರೆಡ್ ಮಾಡಿ. ಈಗ ಫೋಲ್ಡ್ ಮಾಡಿ. ಎಸ್, ಅಷ್ಟೇ. ಇಫ್ ಯು ವಾಂಟ್ ಯು ಕ್ಯಾನ್ ಫೋಲ್ಡ್ ಒನ್ ಮೋರ್. ಸೂಪರ್, ವೆರಿ ಗುಡ್. ಸೊ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳ ಜೊತೆ. ಡೆಫಿನೆಟ್ಲಿ ದೇ ಲವ್ ಇಟ್. ಇನ್ನೊಂದ್ಸಲ ಅವರೇ ಹೋಗಿ ಬಟ್ಟೆಗಳನ್ನ ಎತ್ಕೊಂಡು ಫೋಲ್ಡ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಅದಿತಿಮಾ. ಬಾಯ್ ಅವಿಷ್ಕಾ. ಬಾಯ್ ಬಾಯ್ ಬಾಯ್.